ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಜೀವ ಕೈಯಲ್ಲಿ ಹಿಡಿದು ಮಕ್ಕಳೊಂದಿಗೆ ಸೇತುವೆ ದಾಟುವ ಸ್ಥಿತಿ ಬಂದೊದಗಿದೆ. ಕಳೆದ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ರಾಜ್ಯ ಹೆದ್ದಾರಿ ಬಂದ್ ಮಾಡಲಾಗಿದೆ. ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋದ ಹಿನ್ನೆಲೆ ಸಂಚಾರ ಬಂದ್ ಮಾಡಲಾಗಿದ್ದು, ಸಿಂಧನೂರು ಮೂಲಕ ಕಲಬುರಗಿ ಬೀದರ್ಗೆ ಹೋಗುವ ರಾಜ್ಯ ಹೆದ್ದಾರಿ ಬಂದ್ ಮಾಡಲಾಗಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕಲ್ಲೂರು ಬಳಿ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿದೆ. ಮಂದಗತಿಯ ಸೇತುವೆ ಕಾಮಗಾರಿಯೇ ಘಟನೆಗೆ ಕಾರಣ ಅಂತ ಸಾರ್ವಜನಿಕರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಒಂದೇ ತಿಂಗಳಲ್ಲಿ 2 ಬಾರಿ ಈ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿದೆ. ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಹಳ್ಳಕ್ಕೆ ಅಪಾರ ನೀರು ಹರಿದು ಬಂದಿದೆ. ಬೆಳಗ್ಗೆ 5ರಿಂದ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂತದ್ದು. ಸೇತುವೆ 2 ಬದಿ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ವಾಹನಗಳು ನಿಂತಿರುವ ದೃಶ್ಯವೂ ಕೂಡ ಸರಿಯಾಗಿದೆ. ತುಂಬಿ ಹರಿಯುತ್ತಾ ಇರುವ ತಾತ್ಕಾಲಿಕ ರಸ್ತೆ ದಾಟುತ್ತಿರುವ ದ್ವಿಚಕ್ರ ವಾಹನಗಳು, ಗುತ್ತಿಗೆದಾರ ಸರ್ಕಾರದ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಸುಮಾರು 6 ತಿಂಗಳಿಂದ ಇಲ್ಲಿ ಕೆಲಸ ಮಾಡಕತ್ಯಾರ ಅಂತಂದ್ರೆ ಇದೇನು ದೊಡ್ಡದಾದಂಥ ಕೆಲಸ ಅಲ್ಲ. ಕನಿಷ್ಠ ಒಂದು 2 ತಿಂಗಳದಾಗ ಸಂಪೂರ್ಣವಾಗಿ ಕೆಲಸ ಮುಗಿಯುವಂಥದ್ದನ್ನ ಈ ಗುತ್ತಿಗೆದಾರರು 6 ತಿಂಗಳಾದ್ರೂ ಇದನ್ನ ಕೆಲಸ ಮಾಡಿಲ್ಲ. ಒಂದು ಭಾಗ. 2ನೇ ಭಾಗ, ಇಲ್ಲಿ ನೀರು ಹೆಚ್ಚು ಬರುತ್ತಿದ್ದು ಈ ನಾಲೆಗೆ ಮತ್ತು ಕಲ್ಲೂರು ನಡುವೆ ಬರ್ತಕ್ಕಂಥ ಏನು ಇದೆ ಬ್ರಿಡ್ಜ್ ಏನಿದೆ, ಇದು 2 ತಿಂಗಳೊಳಗೆ ಮುಗಿಸ್ಬೋದು. ಆದರೂ ಸಹಿತವಾಗಿ ಇಲ್ಲಿ ನೀರಿನ ಪ್ರಮಾಣ ಹೆಚ್ಚು ಬರುತ್ತಿದ್ರು ಕೂಡ 1.5 ತಿಂಗಳಿಂದ ಇಲ್ಲಿ ದಿನನಿತ್ಯ ಕೆಲಸ ಮಾಡ್ತಾ ಇದ್ರು. ನೀರು ಬಂದು ಕೊಚ್ಚಿ ಹೋಗ್ತಾ ಇದ್ರು. ಇನ್ನು ಒಂದು 4 ಪೈಪ್ಗಳನ್ನು ಹೆಚ್ಚಿಗೆ ಹಾಕಿದರೆ ಒಳಗಡೆ ಕೆಲಸ ಸ್ವಲ್ಪ ಲೇಟ್ ಆದರೂ ಚಂದ ಬರೋಲ್ಲ. ಇನ್ನು ಒಂದು 4 ಪೈಪ್ಗಳನ್ನು ಹೆಚ್ಚಿಗೆ ಜೋಡಿಸಿಬಿಟ್ರೆ ಈ ವಾತಾವರಣ ನಿರ್ಮಾಣ ಆಗೋದಿಲ್ಲ. ಇವತ್ತು ನೋಡಿ, ಇವತ್ತು ಬೆಳಗ್ಗೆಯಿಂದ ಮುಂಜಾನೆ 3 ಗಂಟೆಯಿಂದ ಇಲ್ಲಿವರೆಗೆ ಹಳ್ಳ ಕಟ್ಟಿದೆ. ಬಸ್ಸು ಹೋಗ್ತಾ ಇಲ್ಲ, ಲಾರಿಗಳು ಹೋಗ್ತಾ ಇದ್ದಲ್ಲ, ಓನ್ಲಿ ಸೈಕಲ್ ಮೋಟ್ರ್ ಅದು ಇದ್ದು ಬಿದ್ದು ಹೋಗ್ತಾ ಇದ್ದಾವೆ. ಬೇರೆ ವಾಹನಗಳು ಇವತ್ತು ಚಲನೆ ಇಲ್ಲ. ಆದ್ದರಿಂದ ಜನಪ್ರತಿನಿಧಿಗಳು ಗುತ್ತಿಗೆದಾರರಿಗೆ ಒತ್ತಡ ಮಾಡಿ ಒಂದು ಸ್ವಲ್ಪ ಲೇಟ್ ಆದರೂ ಚಿಂತಿಲ್ಲ, ಇಮಿಡಿಯೇಟ್ ಆಗಿ ಪೈಪ್ಗಳನ್ನು ಹೆಚ್ಚಿಗೆ ಜೋಡಿಸಂತೇಳಿ ನಾವು ಈ ಸಾರ್ವಜನಿಕವಾಗಿ ಒತ್ತಾಯ ಮಾಡ್ತೀವಿ. ಪ್ರಮುಖವಾಗಿ ಈ ರಸ್ತೆ ಹೆದ್ದಾರಿ ರಸ್ತೆಯನ್ನ ಇವರು ಗುತ್ತಿಗೆದಾರರು ಇಷ್ಟು ನಿರ್ಲಕ್ಷ್ಯತನದಿಂದ ಇವರು ಈ ಬೇಜವಾಬ್ದಾರಿಯಿಂದ ಇಲ್ಲಿ ಕೆಲಸ ಮಾಡ್ತಾರಂತಂದ್ರೆ ನಮಗೆ ಭಾಳ ಆಶ್ಚರ್ಯ ಆಗುತ್ತಾ. ಅದಕ್ಕೆ ಗುತ್ತಿಗೆದಾರರು ಯಾರಿದ್ದಾರೋ ಅವರು ನಮಗೆ ಹೆಸರು ಗೊತ್ತಿಲ್ಲ. ಆ ಗುತ್ತಿಗೆದಾರರು ಏನು ಬಿಜಾಪುರದಾಗ ಇದ್ದಾರೋ ಏನು ಇದು ಇಲ್ಲಿ ಬೀದರ್ದಾಗ ಇದ್ದೀರ ಅಂತ ಕೇಳಿದ್ದೆ. ಅವರು ಇಮಿಡಿಯೇಟ್ ಆಗಿ ಬೀದರ್ಲಿಂದ ಬಂದು ನೋಡಿ ತಕ್ಷಣವಾಗಿ ಕೆಲಸ ಮಾಡಿಕೊಡಬೇಕು. ಹೆದ್ದಾರಿ ದಾರಿಯನ್ನು ಸುರಕ್ಷಿತವಾಗಿ ಪ್ರಯಾಣಿಕರನ್ನು ದಾಟಿಸ್ಬೇಕಂತೇಳಿ ಅವರಲ್ಲಿ ವಿನಂತಿ. ಬಸವರಾಜ ಹೂನೂರು, ಟಿವಿ 20 ಕನ್ನಡ ನ್ಯೂಸ್, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.